ವೆಲ್ಕಮ್ ಬ್ಯಾಕ್ ಅವ್ರ ವಿಷಯ ಏನಂದ್ರೆ ಕ್ವಶನ್ ಟ್ಯಾಗ್ಸ್. ಕ್ವಶನ್ ಟ್ಯಾಗ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಕ್ವಶನ್ ಟ್ಯಾಗ್ಸ್ ಅಂದ್ರೆ ನಮಗೆ ಗೊತ್ತಿರುತ್ತೆ, ನಾಟ್ ದೇ, ಆ್ಯಂಡ್ ಈ ಥರ ಇರುತ್ತೆ. ಇದು ಎಸ್ ನೋ ಕ್ವಶನ್, ಎಸ್ ಆರ್ ನೋ ಕ್ವಶನ್ಸ್ ಥರ. ಸೊ ಕ್ವಶನ್ ಟ್ಯಾಗ್ಸ್ ಯಾವಾಗಲೂ ಸ್ಟಾರ್ಟ್ ಆಗೋದು ಈ, ಶಿ, ಇಟ್, ದೇ, ಐ, ವಿ, ಯು ಈ ಥರ. ವಾಕ್ಯಗಳು ಪಾಸಿಟಿವ್ ಆಗಿದ್ರೆ ನೆಗೆಟಿವ್ ಟ್ಯಾಗ್ ಅನ್ನ ಸೇರಿಸಬೇಕು. ಎಕ್ಸಾಂಪಲ್ ನೋಡೋದಾದ್ರೆ ದೇ ಆರ್ ಬಿಸಿ, ಏನಾಗುತ್ತೆ ಆರ್ ಅಂಡ್ ದೇ. ಇಲ್ಲಿ ಬಂತು ನೋಡಿ, ನಾಟ್ ಅನ್ನ ಸೇರಿದ್ರೆ ನೆಗೆಟಿವ್ ಟ್ಯಾಗ್ ನ ಸೇರಿಸೋದು. ವಾಕ್ಯಗಳು ಪಾಸಿಟಿವ್ ಆಗಿದ್ರೆ ನೆಗೆಟಿವ್ ಟ್ಯಾಗ್ ನ ಸೇರಿಸಬೇಕು. ವಾಕ್ಯಗಳು ನೆಗೆಟಿವ್ ಆಗಿದ್ರೆ ಪಾಸಿಟಿವ್ ಟ್ಯಾಗ್ ನ ಸೇರಿಸಬೇಕು. ಓಕೆ, ಕನ್ಫ್ಯೂಸ್ ಮಾಡ್ಕೊಂಬಾರ್ದು. ವಾಕ್ಯಗಳು ಪಾಸಿಟಿವ್ ಆಗಿದ್ರೆ ನೆಗೆಟಿವ್ ಟ್ಯಾಗ್ ನ ಸೇರಿಸಬೇಕು. ವಾಕ್ಯಗಳೇ ನೆಗೆಟಿವ್ ಆಗಿದ್ರೆ ನಾವು ಪಾಸಿಟಿವ್ ಟ್ಯಾಗ್ ನ ಸೇರಿಸಬೇಕು. ಸೊ ನೆಕ್ಸ್ಟ್ ನೋಡೋದಾದ್ರೆ ವಾಕ್ಯದಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತದೆಯೋ ಅದೇ ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಬಳಸಿ ಟ್ಯಾಗ್ ಸೇರಿಸಬೇಕು. ಈಗ ಒಂದು ವಾಕ್ಯದಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತೋ ಅದನ್ನೇ ತಗೊಂಡು ನಾವು ಕ್ವಶನ್ ಟ್ಯಾಗ್ ನ ಸೇರಿಸಬೇಕು. ಓಕೆ, ವಾಕ್ಯದಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತೋ ಅದನ್ನೇ ತಗೊಬೇಕು. ಈಸ್ ಇದ್ರೆ ಈಸ್, ಆರ್ ಇದ್ರೆ ಹರ್, ಕ್ಯಾನ್ ಇದ್ರೆ ಕ್ಯಾನ್, ಯಾವ್ದಕ್ಕೂ ಅದನ್ನ ನಾವು ತಗೊಬೇಕು. ಒಂದ್ ವೇಳೆ ವಾಕ್ಯದಲ್ಲಿ ಕ್ವಶನ್ ಟ್ಯಾಗ್ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ರೆ ನಾವು ಅವಾಗ ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ ನ ಬಳಸಬೇಕು. ಯಾವಾಗ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇರುವುದಿಲ್ಲವೋ ಅವಾಗ ನಾವು ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ ನ ಬಳಸಬೇಕು. ಡೂ, ಡಸ್, ಡಿಡ್. ಓಕೆ, ಡಿಡ್ ಅಂದ್ರೆ ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಬರುತ್ತೆ, ಡೂ ಡಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ. ಓಕೆ, ಇಲ್ಲಿದೆ ನೋಡಿ. ಓಕೆ, ಯಾವ ವಾಕ್ಯಗಳು ರಿಕ್ವೆಸ್ಟ್, ಆರ್ಡರ್, ಸಜೆಷನ್ ಈ ರೀತಿ ಇರುತ್ತವೆಯೋ ಅವುಗಳ ಜೊತೆಗೆ ವಿಲ್ ಯು ಸೇರಿಸಿ ಟ್ಯಾಗ್ ಮಾಡಬೇಕು. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇದರ ಎಕ್ಸಾಂಪಲ್ ಏನಂದ್ರೆ ಕ್ಲೋಸ್ ದ ಡೋರ್, ಇದೇನಾಗುತ್ತೆ ವಿಲ್ ಯು. ಓಕೆ, ಸೊ ನೆಕ್ಸ್ಟ್ ಲೆಟ್ಸ್ ಎಂದು ಪ್ರಾರಂಭವಾಗುವ ವಾಕ್ಯಗಳಿಗೆ ಯಾವಾಗಲೂ ಶಲ್ ಬಿ ಕ್ವಶನ್ ಟ್ಯಾಗ್ ನಾವು ಸೇರಿಸಬೇಕು. ಒಂದು ಎಕ್ಸಾಂಪಲ್ ಕೂಡ ಇದೆ, ಲೆಟ್ಸ್ ಸ್ಟಾರ್ಟ್, ಏನು ಶಲ್ ಬಿ. ಸೊ ಓಕೆ, ಇದಿಷ್ಟು ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ. ಸೊ ಯಾವಾಗ ವಾಕ್ಯದಲ್ಲಿ ಪಾಸಿಟಿವ್ ವಾಕ್ಯ ಆಗಿದ್ರೆ ಅಲ್ಲಿ ನಾವು ನೆಗೆಟಿವ್ ಟ್ಯಾಗ್ ಸೇರಿಸಬೇಕು. ಒಂದ್ ವೇಳೆ ನೆಗೆಟಿವ್ ವಾಕ್ಯ ಆಗಿದ್ರೆ ನಾವು ಅಲ್ಲಿ ಪಾಸಿಟಿವ್ ಟ್ಯಾಗ್ ನ ಮಾಡ್ಬೋದು. ಒಂದ್ ವೇಳೆ ಅದಕ್ಕೆ ಹೆಲ್ಪಿಂಗ್ ವರ್ಬೇ ಇಲ್ಲ ಅಂದ್ರೆ ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ ನ ನಾವು ತಗೋಬೇಕು. ಟೆನ್ಸ್ಗೆ ಅನುಗುಣವಾಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯಾ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ ಅಂತ ನೋಡಿಕೊಂಡು ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ ನ ತಗೋಬಹುದು. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಚಾನೆಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.